ಸಂದೀಪ್ ಗಜಾನನ್ ಭಟ್ ಅಂತ ಹೇಳಿ ನನ್ನ ಹೆಸರು. ಬಚ್ಚೋಡಿ, ನಾಗೊಳ್ಳಿ, ಸಾಗರ ತಾಲೂಕು. ಇವತ್ತು ವಿಶೇಷವಾದಂಥ ನಾಗನ ಆರಾಧನೆಯನ್ನು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಕಲಿಯುಗದಲ್ಲಿ ನಿಜ ಸ್ವರೂಪ ಅಂತಂದರೆ ಭೂಮಿ ಮೇಲೆ ಸತ್ಯವಾಗಿ ಕಾಣುವಂಥ ದೇವರಂದರೆ ನಾಗರು. ಇವತ್ತಿನ ವಿಶೇಷ ಆರಾಧನೆಯನ್ನು ನಾವು ಮಾಡ್ತಾಯಿದ್ದೇವೆ. ಇಡೀ ಪ್ರಪಂಚದಾದ್ಯಂತ ಎಲ್ಲ ಕಡೆ ಇವತ್ತು ನಾಗನಿಗೆ ನಾಗಪಂಚಮಿಯ ದಿವಸ ವಿಶೇಷವಾದಂಥ ಸೇವೆಗಳನ್ನು ನಡ್ಕೊಳ್ತಾ ಇದ್ದಾರೆ. ಭಕ್ತಾದಿಗಳೆಲ್ಲರೂ ಸಹ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಆ ಹುತ್ತದಿಂದ ಉದ್ಭವ ಆಗಿರ್ತಕ್ಕಂಥ ನಾಗ ವಿಶೇಷವಾಗಿ ಅದಕ್ಕೆ ಹಾಲನ್ನು ಎರೆದು ಇವತ್ತು ಎಲ್ಲ ಕಡೆ ಪೂಜೆ ಪುನಸ್ಕಾರಾದಿಗಳನ್ನು ಎಲ್ಲರೂ ಸಹ ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ಲರಿಗೂ ಸಹ ಆಶೀರ್ವಾದ ನೀಡ್ತಕ್ಕಂತಹ ಪರಮಾತ್ಮ ಇವತ್ತಿನ ದಿವಸ ಆರಾಧನೆಯಿಂದ ಸರ್ವ ಭಕ್ತಾದಿಗಳು ಸಹ ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿಯನ್ನು ಹೊಂದಬೇಕು. ಅವರವರೆಲ್ಲ ಏನೇನು ಪ್ರಾರ್ಥನೆ ಇಟ್ಕೊಂಡು ಈ ಹಾಲನ್ನು ಎರೆದು ಹಣ್ಣುಕಾಯಿ ಸೇವೆ ಫಲಪತ್ರ ಪುಷ್ಪಾದಿಗಳನ್ನು ಕೊಡ್ತಾರೋ ಅದರಿಂದ ಅವರೆಲ್ಲ ಮನೋಕಾಮನೆಗಳು ಚತುರ್ವಿಧ ಪುರುಷಾರ್ಥಗಳು ದೊರಕಬೇಕು. ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಬಾಧೆಗಳು ಕಾಯಿಲೆ ಕೋಟ್ಲೆಗಳಿದ್ದರೂ ಅದೆಲ್ಲ ದೂರ ಆಗಬೇಕು, ರಕ್ಷಣೆ ಒದಗಿಸಬೇಕು. ಆ ನಾಗದೇವರ ಆರಾಧನೆಯಿಂದ ಎಲ್ಲ ಭಕ್ತಾದಿಗಳಿಗೂ ಸಹ ಪರಿಪೂರ್ಣವಾದಂಥ ನಾಗದೇವರ ಆಶೀರ್ವಾದ ಸದಾಕಾಲ ಸಿಗುವಂತಾಗಬೇಕು. ಮತ್ತು ಪ್ರತ್ಯಕ್ಷ ದೇವನಾಗಿರ್ತಕ್ಕಂಥ ಪರಮಾತ್ಮನ ಆರಾಧನೆಯನ್ನು ಈ ದಿವಸ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನೇನೋ ಆರಾಧನೆ ಮಾಡಿ ಫಲಪತ್ರ ಪುಷ್ಪ ಧೂಪ ದೀಪ ನೈವೇದ್ಯಾದಿಗಳನ್ನು ನೀಡ್ತಾರೋ ಅದರಿಂದ ಪರಮಾತ್ಮ ಸುಪ್ರೀತನಾಗಿ ಎಲ್ಲರಿಗೂ ಸಹ ಆಶೀರ್ವಾದವನ್ನು ನೀಡ್ತಾನೆ. ಹಾಗೆ ನಾಗನಿಗೆ ವಿಶೇಷವಾದಂಥದ್ದು ಬಾಳೆಹಣ್ಣಿನ ನೈವೇದ್ಯ. ಆ ಬಾಳೆಹಣ್ಣಿನಿಂದ ಪರಿಪೂರ್ಣನಾಗಿ ತೃಪ್ತಿ ಪಡ್ತಾನೆ. ಆ ಬಾಳೆಹಣ್ಣನ್ನಿಟ್ಟು ವಿಶೇಷವಾಗಿ ಹಾಲನ್ನು ಎರೆದರೆ ಆ ದೇವರು ಪರಿಪೂರ್ಣವಾದಂಥ ಅನುಗ್ರಹ ಉಂಟು ಮಾಡ್ತಾನೆ ಹೇಳ್ತಾರೆ. ಯಾಕೆ ನಾಗರ ಪಂಚಮಿನ ಆಚರಿಸೋದು ಯಾಕೆ ಅಂತ? ನಾಗರ ಪಂಚಮಿ ಅಂದರೆ ನಾಗನಿಗೆ ವಿಶೇಷವಾದಂಥ ದಿನ. ಅದಕ್ಕೋಸ್ಕರವಾಗಿ ವರ್ಷದಲ್ಲಿ ಒಮ್ಮೆ ಬರ್ತಕ್ಕಂಥ ಈ ನಾಗರ ಪಂಚಮಿಯನ್ನು ವಿಶೇಷ ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡ್ತಾರೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವನಾದ್ದರಿಂದ ವಿಶೇಷವಾದಂಥ ಆರಾಧನೆ ಸ್ವಾಮಿಗೆ ಈ ದಿವಸ ನಾವು ಇಟ್ಕೊಳ್ತೇವೆ. ಈ ಪೂಜೆ ಪುನಸ್ಕಾರಗಳು ಅಂದರೆ ನಾಗ ಪಂಚಮಿಯನ್ನು ನಾವು ಬಾಳೆಹಣ್ಣು ನೈವೇದ್ಯ ಕೊಡೋದಿರ್ಬೋದು ಅಥವಾ ಹಾಲು ಕೊಡೋದಿರ್ಬೋದು, ಅಂದರೆ ಹಾಲಿನ ನೈವೇದ್ಯ ಮಾಡೋದಿರ್ಬೋದು. ಅದರಿಂದ ಏನು ಒಳಿತಾಗ್ತದೆ ಅಂದರೆ ದೈವಾನುಗ್ರಹ ಹೇಗಾಗ್ತದೆ ಅಂತ? ಅಂದರೆ ನಮಗೆಲ್ಲ ದೈವ ಅನುಗ್ರಹ ಅಂತಂದರೆ ನಾಗನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಹಾಲು ಮತ್ತು ಬಾಳೆಹಣ್ಣು ವಿಶೇಷವಾದಂಥ ನೈವೇದ್ಯಾದಿಗಳು. ಹಾಗಾಗಿ ಈ ದಿವಸ ಏನು ನೈವೇದ್ಯವನ್ನು ಕೊಡ್ತಾ ಇದ್ದೇವೋ, ಬಾಳೆಹಣ್ಣು ಹಾಲನ್ನು ಕೊಡ್ತಾ ಇದ್ದೇವೋ ಅದರಿಂದ ಸ್ವಾಮಿ ಏನೇನು ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಇಟ್ಕೊಂಡು ಹರಕೆಯನ್ನು ಇಟ್ಕೊಂಡಿದ್ದೇವೋ ಅದೆಲ್ಲವೂ ಸಹ ಈಡೇರಿಸ್ತಾನೆ ವಿಶೇಷವಾಗಿ ಹೇಳ್ತಾರೆ. ನಾಗದೇವರ ಪೂಜೆ ಪುನಸ್ಕಾರಗಳನ್ನು ಯಾಕೆ ಮಾಡಬೇಕು ಅಂತ? ನಾಗ ಅಂತಂದರೆ ಎಲ್ಲ ದೇವತೆಗಳಿಗೂ ಸಹ ವಾಹನ ಅಂತಂದರೆ ಕೈಯಲ್ಲಿ ಶಿವನ ಕೊರಳಿನಲ್ಲಿ ಹಾಗೆ ಕೈಗಳಲ್ಲಿ ವಿರಳುಗಳನ್ನಾಗಿ ಎಲ್ಲ ಇಟ್ಕೊಂಡಿದ್ದಾನೆ ಶಿವನು. ಎಲ್ಲ ಗಣಪತಿಗೂ ಸಹ ವಿಶೇಷವಾಗಿ ಸೊಂಟಕ್ಕೆ ನಾಗರಹವನ್ನು ಸುತ್ತಕೊಂಡಿದ್ದಾನೆ. ಹಾಗಾಗಿ ಎಲ್ಲ ದೇವತೆಗಳಿಗೂ ಪೂಜೆಯಾಗಿರ್ತಕ್ಕಂಥ ಪರಮಾತ್ಮನಾಗಿದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾಗಿ ವಿಶೇಷ ಆರಾಧನೆ ಮಾಡ್ತೇವೆ. ನಮಸ್ಕಾರ.